ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೇ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಗ್ರಹಗಳ ವರ್ಗೋತ್ತಮ. ಗ್ರಹಗಳ ವರ್ಗೋತ್ತಮ ಅನ್ನೋದು ಬಹಳ ಒಂದು ಬಲಿಷ್ಠವಾದಂಥ ಯೋಗ. ಅದು ಜಾತಕದಲ್ಲಿ ಯಾವುದೇ ವ್ಯಕ್ತಿಗೆ ಜಾತಕದಲ್ಲಿ ಗ್ರಹಗಳ ವರ್ಗೋತ್ತಮ ಒಂದು ಯೋಗ ಸಿಕ್ಕಿದ್ರೆ, ಫಲ ಸಿಕ್ಕಿದ್ರೆ ಖಂಡಿತ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ, ಆ ಭಾವಕ್ಕೆ ಸಂಬಂಧಪಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ಬಂದೇ ಬರ್ತಾರೆ. ಅವರು ತುಂಬಾ ಒಂದು ಯಶಸ್ಸು ಕಾಣ್ತಾರೆ, ತುಂಬಾ ಒಂದು ಲಾಭ ಪಡ್ಕೋತಾರೆ. ಅದು ಯಾವ ರೀತಿ ಇರುತ್ತೆ ನಾವು ಜಾತಕದಲ್ಲಿ ತಿಳ್ಕೊಬಹುದು. ಆಲ್ರೆಡಿ ಸುಮಾರು ಜನ ಗೊತ್ತಿರುತ್ತೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ನಿಮ್ ಜಾತಕದಲ್ಲಿ ಕುಂಡ್ಲಿಯಲ್ಲಿ ನೋಡ್ಕೊಳ್ಳಿ ಈ ರೀತಿ ವರ್ಗೋತ್ತಮ ಫಲ ಇದ್ದೇ ಇಲ್ವೋ ಅಂತ. ಇಲ್ಲಿ ಗ್ರಹಗಳ ವರ್ಗೋತ್ತಮ ರಾಜಯೋಗ, ಅದು ರಾಜಯೋಗನೇ ಉಂಟಾಗ್ಬಿಡುತ್ತೆ. ಆ ರೀತಿ ಅನ್ನೋದು ಗ್ರಹಗಳ ವರ್ಗೋತ್ತಮ ಇದ್ರೆ ಜಾತಕದಲ್ಲಿ. ಬಟ್ ಯಾವ ಫಲಕ್ಕೆ ಯಾವ ಭಾವಕ್ಕೆ ಇರಬೇಕು, ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ಒಂದು ಕುಳ್ಳಿ ತಗೊಂಡ್ಬಂದಿದ್ದೀನಿ ಒಬ್ರದ್ದು ನೋಡಿ. ಅದು ಕಟಕ ಲಗ್ನ ಲಗ್ನಾಧಿಪತಿ ಚಂದ್ರ 7ನೇ ಮನೆಯಲ್ಲಿದ್ದಾನೆ, ಸಪ್ತಮದಲ್ಲಿದ್ದಾನೆ. ಲಗ್ನಾಧಿಪತಿ ಚಂದ್ರ ಮಕರ ರಾಶಿಯಲ್ಲಿ 7ನೇ ಮನೆಯಲ್ಲಿದ್ದಾನೆ. ರಾಶಿ ಅವ್ರದ್ದು ಮಕರ ರಾಶಿ ಬರ್ತದೆ, 7ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಇದು ಒಂದು ಭಾವ. ಮತ್ತೆ ನೆಕ್ಸ್ಟ್ ಇನ್ನ ಕುಜ 12ರಲ್ಲಿದ್ದಾನೆ, ರಾಹು 11ರಲ್ಲಿದ್ದಾನೆ, ರವಿ ಶುಕ್ರ ಬುಧ ಈ 3 ಗ್ರಹಗಳು ಒಂದೇ ಮನೆಯಲ್ಲಿದ್ದಾರೆ. ಬುಧನ ಸ್ವಕ್ಷೇತ್ರದಲ್ಲೇ ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಬುಧ ಉಚ್ಚನಾಗಿದ್ದಾನೆ. ಇಲ್ಲಿ ರಾಹು 11ರಲ್ಲಿ ಉಚ್ಚ ಆಗಿದ್ದಾನೆ, ಬುಧ 3ನೇ ಮನೆಯಲ್ಲಿ ಉಚ್ಚ ಆಗಿದ್ದಾನೆ, ಶುಕ್ರ ನೀಚ ಆಗಿದ್ದಾನೆ. ಇಲ್ಲಿ 3ನೇ ಮನೆಯಲ್ಲಿ ಶುಕ್ರ ನೀಚ ಆಗಿದ್ದಾನೆ. ಆದರೆ ಬುಧನ ಉಚ್ಚ ಸ್ಥಾನದಿಂದ ಸ್ವಕ್ಷೇತ್ರದಲ್ಲಿರೋದ ಶುಕ್ರನ ನೀಚತ್ವನ ತೆಗೆದಾಗ್ತಾನೆ. ಸೊ ಶುಕ್ರನ ನೀಚ ಭಂಗ ಆಗ್ತದೆ. ಇದು ಧನಸ್ಥಾನಾಧಿಪತಿ 3ನೇ ಮನೆಯಲ್ಲಿದ್ದಾನೆ. ಬಂದು ಬುಧಾದಿತ್ಯ ಯೋಗ ಬೇರೆ ಆಯಿತು. ರವಿ ಮತ್ತೆ ಬುಧ ಒಂದೇ ಮನೆಯಿಂದ 3ನೇ ಮನೆಗೆ ಬುಧಾದಿತ್ಯ ಯೋಗ ಆಯ್ತಿದ್ದು. ಸೊ ಈ ಒಂದೇ ಮನೆಗೆ 3ನೇ ಮನೆಗೆ 3 ತರ ಯೋಗ ಬಂದಿದೆ, 3 ತರ ಯೋಗ ಉಂಟಾಗಿದೆ. ಒಂದು ರವಿ ಮತ್ತೆ ಬುಧ ಇರೋದಕ್ಕೆ ರವಿ ಬುಧಾದಿತ್ಯ ಯೋಗ ಆಯಿತು. ಬುಧ ಉಚ್ಚಸ್ಥಾನ ಸ್ವಕ್ಷೇತ್ರ ಮತ್ತೆ 3 ತ್ರಿಕೋಣ ಇರೋದ್ರಿಂದ ಬುಧನಿಗೆ ಇದು ಭದ್ರಯೋಗ ಆಯಿತು. ಭದ್ರಯೋಗ ಒಂದು, ಬುಧಾದಿತ್ಯ ಯೋಗ ಒಂದು, ಮತ್ತೆ ಶುಕ್ರ ಇಲ್ಲಿ ನೀಚ ಇರೋದ್ರಿಂದ, ನೀಚ ಭಂಗ ಆಗಿರೋದ್ರಿಂದ ನೀಚ ಭಂಗ ರಾಜಯೋಗ. 3 ರೀತಿ ಯೋಗ ಫಲ ಉಂಟಾಯಿತು 3ನೇ ಮನೆಯಿಂದ, ವಿಕ್ರಮ ಸ್ಥಾನದಿಂದ. ಒಳ್ಳೆ ಪೊಸಿಷನ್ ಇದು. ಆದ್ರೆ ಇಲ್ಲಿ ಕುಜನ 4ನೇ ದೃಷ್ಟಿ ಈ ಮನೆಗೆ ಇರೋದು, ಕೆಟ್ಟ ದೃಷ್ಟಿ ಅದು ಸಪರೇಟ್ ವಿಚಾರ. ಆದ್ರೆ ಆ ಕುಜನ 4ನೇ ದೃಷ್ಟಿಗಿಂತ ಬಲವಾಗಿದೆ ಈ ಮನೆ, ತುಂಬಾ ಸ್ಟ್ರಾಂಗ್ ಆಗಿದೆ ಇದು. ಸೊ ನೆಕ್ಸ್ಟ್ ಇನ್ನ 4ನೇ ಮನೆ ಶನಿ ಉಚ್ಚ ಸ್ಥಾನದಾನೆ. ಶನಿ 4ರಲ್ಲಿ ಉಚ್ಚನಾಗಿದ್ದಾನೆ ನೋಡಿ. ಇಲ್ಲಿ ಬುಧ ಉಚ್ಚ, ಶನಿ ಉಚ್ಚ, ರಾಹು ಉಚ್ಚ, 3 ಗ್ರಹಗಳು, 3 ಮಿತ್ರ ಗ್ರಹಗಳೇ ಉಚ್ಚ ಸ್ಥಾನದಲ್ಲಿದ್ದಾವೆ ಇಲ್ಲಿ. ನೆಕ್ಸ್ಟ್ ಪಂಚಮದಲ್ಲಿ ಕೇತು ಇದ್ದಾನೆ. ಗುರು 6ನೇ ಮನೆ ಧನು ರಾಶಿ ಸ್ವಕ್ಷೇತ್ರದಲ್ಲಿ ಗುರು ಇದ್ದಾನೆ. 7ರಲ್ಲಿ ಚಂದ್ರ ಇದ್ದಾನೆ. ಇದು ಒಂದು ಕುಂಡಲಿಯ ವಿಚಾರ, ಭಾವಕುಂಡಲಿ. ಇನ್ನು ಇದು ನವಾಂಶ ಕುಂಡಲಿ ವಿಚಾರ ಬರೋದಾದ್ರೆ ನೋಡಿ, ನವಾಂಶದಲ್ಲಿ ಏನಾಗಿದೆ ವರ್ಗೋತ್ತಮ ಹೆಂಗ್ ನೋಡೋದಂದ್ರೆ, ಭಾವಕುಂಡಲಿ ಯಾವ ಗ್ರಹ, ಭಾವಕುಂಡಲಿಯಲ್ಲಿ ಯಾವ ಗ್ರಹ ಅಥವಾ ಯಾವ್ದಾದ್ರು ಒಂದು ಗ್ರಹ ಒಂದ್ ಮನೆಯಲ್ಲಿದ್ರೆ, ಅಂಶಕುಂಡಲಿಯಲ್ಲೂ ಸೇಮ್ ಅದೇ ಗ್ರಹ ಅದೇ ಮನೆಯಲ್ಲೇ ಇದ್ರೆ ಅದನ್ನ ವರ್ಗೋತ್ತಮ ಅಂತೀವಿ. ನೋಡಿ ಇಲ್ಲಿ ಲಗ್ನಾಧಿಪತಿ ಚಂದ್ರ 7ರಲ್ಲಿದ್ದಾನೆ. ಇಲ್ಲಿ ಚಂದ್ರ ಅಲ್ಲೇ ಇದ್ದಾನೆ, ಮಕರ ರಾಶಿಯಲ್ಲೇ ಇದ್ದಾನೆ. ಚಂದ್ರ ಲಗ್ನಾಧಿಪತಿ ಚಂದ್ರ 7ರಲ್ಲಿ ಮಕರ ರಾಶಿಯಲ್ಲಿದ್ದಾನೆ. ಇಲ್ಲೂ ಚಂದ್ರ ಮಕರ ರಾಶಿಯಲ್ಲೇ ಇದ್ದಾನೆ. ಸೊ ಚಂದ್ರನ ವರ್ಗೋತ್ತಮ ಆಯ್ತು, ಚಂದ್ರನಿಂದ ವರ್ಗೋತ್ತಮ ಯೋಗ ಉಂಟಾಯಿತು. ಸೊ ಚಂದ್ರನಿಂದ ಸಿಗ್ಬೇಕಾಗತಕ್ಕಂಥ ಎಲ್ಲಾ ಉತ್ತಮ ಫಲಗಳು ಖಂಡಿತ ಸಿಗುತ್ತೆ. ಯಾಕಂದ್ರೆ ಚಂದ್ರ ಇಲ್ಲಿ ಲಗ್ನ ಮತ್ತು 7ರ ಒಂದು ಅಧಿಪತ್ಯನ ತಗೊಂಡಿದ್ದಾನೆ. ಅಧಿಪತ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವೆರಡು ಮನೆಗಳಿಂದ ಸ್ವಲ್ಪ ಪ್ರಭಾವ ಬೀರ್ತಾನೆ. ಲಗ್ನಾಧಿಪತಿಯಾಗಿ 7ರ ಬಂದು ಕುತ್ಕೊಂಡು ಲಗ್ನದ ಫಲವನ್ನು ಕೊಡ್ತಾನೆ, 7ನೇ ಮನೆ ಫಲವನ್ನು ಚಂದ್ರ ಕೊಡ್ತಾನೆ. ನೆಕ್ಸ್ಟ್ ಇಲ್ಲಿ ಅದೇ ಚಂದ್ರ ಇಲ್ಲಿ ಅಂಶಕುಂಡಲಿಯಲ್ಲಿ 11ನೇ ಭಾವಕ್ಕೆ ಬರ್ತಾನೆ. ಲಗ್ನ ಇದಾದ್ರೆ 11ನೇ ಭಾವಕ್ಕೆ ಮಕರ ರಾಶಿಗೆ ಬರ್ತಾನೆ. ಸೊ ಲಾಭಸ್ಥಾನ ಆಯ್ತು. ಚಂದ್ರ ಇಲ್ಲಿ ಮಕರ ರಾಶಿಯಲ್ಲಿ ಇರೋದು ಉತ್ತಮ ಆಯ್ತು. ಆದ್ರೆ ಇಲ್ಲಿ ಭಾವಕುಂಡಲಿಯಲ್ಲಿ ಚಂದ್ರನಿಗೆ ಕುಜನ ಅಷ್ಟಮ ದೃಷ್ಟಿ ಇದೆ. ಕುಜನ ಅಷ್ಟಮ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ದೋಷಕಾರಿಯಾಗುತ್ತೆ. ಆದ್ರೂ ಇಲ್ಲಿ ಚಂದ್ರನ ನವಾಂಶ ಕುಂಡಲಿಯಲ್ಲಿ ವರ್ಗೋತ್ತಮದಲ್ಲೇ ಇರೋದ್ರಿಂದ ಆ ವರ್ಗೋತ್ತಮದ ಒಂದು ಉತ್ತಮವಾದಂತ ಫಲ ಚಂದ್ರನಿಗೆ ಈ ಕುಜನ ಒಂದು ಕೆಟ್ಟ ದೃಷ್ಟಿಯ ಫಲನ ತೊಡ್ಕೊಳ್ತಕ್ಕಂಥದ್ದು, ಅದನ್ನ ಫೇಸ್ ಮಾಡಿ ಗೆದ್ದು ಫಲ ಅಷ್ಟು ಬಲ ಕೊಡ್ತೈತೆ. ಸೊ ಹಂಗಾಗಿ ಆಮೇಲೆ ಹಾಗಾಗಿ ಅಷ್ಟು ಬಲ ಕೊಡ್ತೈತೆ. ಇನ್ನ ಇಲ್ಲಿ ನೋಡಿ ಚಂದ್ರನಿಂದ ಒಂದು ವರ್ಗೋತ್ತಮ ಆಯ್ತು. ನೆಕ್ಸ್ಟ್ ನೋಡಿ, ರಾಹು 11ನೇ ಮನೆಯಲ್ಲಿದ್ದಾನೆ, ಕೇತು ಪಂಚಮದಲ್ಲಿದ್ದಾನೆ. ಸೊ ಇಲ್ಲೂ ಅಷ್ಟೇ ನೋಡಿ, ಸೇಮ್ ರಾಹು ವೃಷಭ ರಾಶಿಯಲ್ಲಿ ಇಲ್ಲಿದ್ದಾನೆ, ಇಲ್ಲೂ ರಾಹು ವೃಷಭ ರಾಶಿಯಲ್ಲೇ ಇದ್ದಾನೆ, ಕೇತು ವೃಶ್ಚಿಕದಲ್ಲೇ ಇದ್ದಾನೆ. ಸೊ ಇದು ವರ್ಗೋತ್ತಮ ಆಯ್ತು. ರಾಹು ಕೇತುಗಳ ಸಂಪೂರ್ಣ ಬಲ ಮತ್ತೆ ಸಿಕ್ತು ಇವರಿಗೆ, ಈ ಜಾತಕದ ವ್ಯಕ್ತಿಗೆ. ಆಲ್ರೆಡಿ ಭಾವಕುಂಡಲಿಯಲ್ಲಿ ರಾಹು ಉಚ್ಚ ಸ್ಥಾನದಲ್ಲಿದ್ದಾನೆ, ಶುಭಯೋಗದಲ್ಲಿದ್ದಾನೆ. ಕೇತುನು ಇಲ್ಲಿ ಉಚ್ಚ ಸ್ಥಾನವಾಗಿ ವೃಶ್ಚಿಕ ರಾಶಿಯಲ್ಲಿ ಶಿವಯೋಗ ಪಂಚಮದಲ್ಲಿದ್ದಾನೆ.
ಸೊ ಹಾಗೇನಾಗುತ್ತೆ, ಅಂಶಕುಂಡಲಿಯಲ್ಲೂ ಅದೇ ಸ್ಥಾನದಲ್ಲಿ ಅದೇ ಮನೆಗಳಲ್ಲಿ ಇರೋದ್ರಿಂದ ವರ್ಗೋತ್ತಮ ಆಯಿತು. ಸೊ ಹಾಗಾಗಿ ಚಂದ್ರ ಮತ್ತೆ ರಾಹು ಮತ್ತೆ ಕೇತುವಿನಿಂದ ರಾಜಯೋಗ ಉಂಟಾಗ್ತದೆ ಇವ್ರಿಗೆ. ಈ ದಶೆಗಳಲ್ಲಿ ಚಂದ್ರ ಮತ್ತೆ ಕೇತು ಮತ್ತೆ ರಾಹು ದಶೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬಾ ಒಂದು ಉತ್ತಮ ಫಲಗಳನ್ನ ಅನುಭವಿಸ್ತಾರೆ ಇವರು. ಯಾವ ರೀತಿ ಫಲಗಳನ್ನ ಅನುಭವಿಸ್ತಾರೆ ಅಂದ್ರೆ, ಒಂದು ಉನ್ನತ ವ್ಯಾಸಂಗದ ಫಲ ಅನುಭವಿಸ್ತಾರೆ, ವಿದೇಶಿ ಸಂಚಾರ ಮಾಡ್ತಾರೆ, ಶೇರ್ ಮಾರ್ಕೆಟ್ ಧನ ಸಂಪಾದನೆ, ಶೇರ್ ಮಾರ್ಕೆಟ್ ಇಂದ ಹೆಚ್ಚು ಧನ ಸಂಪಾದನೆ ಮಾಡ್ತಾರೆ, ಶ್ರೀಮಂತ ಗಂಡ ವ್ಯಕ್ತಿ. ಇದು ಆಕ್ಚುಲಿ ಬಂದು ಹೆಣ್ಣಿನ ಜಾತಕ, ಇದು ನೀಳದ್ ಬರ್ತಿದ್ದನ್ನು, ಇದು ಹೆಣ್ಣಿನ ಜಾತಕ. ಸೊ ಜಾತಕ ಆಗಿರೋದ್ರಿಂದ ಈಕೆಗೆ ಲಗ್ನಾಧಿಪತಿ ಸಪ್ತಮದಲ್ಲಿರೋದ್ರಿಂದ, ಅದು ವರ್ಗೋತ್ತಮ ಆಗಿರೋದ್ರಿಂದ, ಚಂದ ಸಪ್ತಮಾಧಿಪತಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ, ಶನಿ 7ನೇ ಮನೆ ಅಧಿಪತಿ 4ನೇ ಉಚ್ಚ ಸ್ಥಾನದಲ್ಲಿರೋದ್ರಿಂದ, ಕೇಂದ್ರ ಸ್ಥಾನದಲ್ಲಿ, ಈ ಜಾತಕದ ವ್ಯಕ್ತಿಗೆ ಅಂದ್ರೆ ಹುಡುಗಿ ಹೆಣ್ಮಗು ಜಾತಕ ಇದು, ಆ ವ್ಯಕ್ತಿಗೆ ಶ್ರೀಮಂತ ಗಂಡ ಸಿಗ್ತಾನೆ, ಆ ಹುಡುಗಿಗೆ ಶ್ರೀಮಂತ ಗಂಡ ಸಿಗ್ತಾನೆ. ಈ 3 ಗ್ರಹಗಳಿಂದ ಮಾತ್ರ ಹೇಳ್ತಾ ಇದ್ದಾನೆ, ರಾಹು ಮತ್ತೆ ಕೇತು ಮತ್ತೆ ಚಂದ್ರನ ಇಂದ 3 ವರ್ಗೋತ್ತಮ ಇರೋದ್ರಿಂದ, ಆ 3 ವರ್ಗೋತ್ತಮ ಗ್ರಹಗಳ ಯೋಗದಿಂದ ಏನೇನು ಉಂಟಾಗುತ್ತದೆ, ಉನ್ನತ ಹೈಯರ್ ಎಜುಕೇಶನ್, ವಿದೇಶಿ ಸಂಚಾರ, ಇವರು ಬಿಸ್ನೆಸ್ ವ್ಯಾಸಂಗ ಮಾಡೋಕ್ಕೂ ಹೈಯರ್ ಎಜುಕೇಶನ್ಗೆ ಹೋಗಿದ್ರು, ಆಮೇಲೆ ಕೆಲಸದ ವಿಚಾರದಲ್ಲೂ ಸುತ್ತಾಟ ಮಾಡ್ತಾ ಇದ್ದಾರೆ, ಶೇರ್ ಮಾರ್ಕೆಟ್ ಹೆಚ್ಚು ಲಾಭ ಮಾಡ್ತಾ ಇದ್ದಾರೆ, ಶೇರ್ ಮಾರ್ಕೆಟ್ ತುಂಬಾ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕಾಗಿ ಒಳ್ಳೆ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿ, ಒಳ್ಳೆ ಶ್ರೀಮಂತ ಗಂಡ ಇವ್ರ ಜೀವನದಲ್ಲಿ ಬಂದಿದ್ದಾನೆ. ಇದು ಒಂದು ವರ್ಗೋತ್ತಮದಲ್ಲಿ ಕೊಡ್ತಕ್ಕಂಥ ಒಂದು ಉತ್ತಮ ಫಲ ಇದು. ಹಾಗಾಗಿ ಜಾತಕದಲ್ಲಿ ನಮ್ಗೆ ಗ್ರಹಗಳು ಯಾವ್ದಾದ್ರು 1-2 ಗ್ರಹ ವರ್ಗೋತ್ತಮ ಉಂಟಾಗ್ಬಿಟ್ರೆ ಆ ಒಂದು ಭುಕ್ತಿಯಲ್ಲಿ ತುಂಬಾ ಒಂದು ಒಳ್ಳೆ ಫಲಗಳ ಆ ಒಂದು ದಶಾ ಭುಕ್ತಿಯಲ್ಲಿ ತುಂಬಾ ಒಳ್ಳೆ ಫಲಗಳ ಅನುಭವಿಸ್ತೀವಿ ನಾವು. ನೋಡ್ಕೊಳ್ಳಿ, ಈ ರೀತಿ ಇರಬೇಕು. ಇಲ್ಲಿ ನೋಡಿ, ರಾಹು ಕೇತು ಇಲ್ಲಿ ಇದ್ದಾರೆ, ವೃಷಭ ರಾಶಿ ಇವತ್ತು ವೃಶ್ಚಿಕ, ಇಲ್ಲಿ ವೃಶ್ಚಿಕ, ಇಲ್ಲಿ ಮಕರದಲ್ಲಿ ಚಂದ್ರ, ಇಲ್ಲಿ ಮಕರದಲ್ಲಿ ಚಂದ್ರ. ಈ ತರ ವರ್ಗೋತ್ತಮ ಇರಬೇಕು. ನಾವು ವಂಶದಲ್ಲೂ ಅದೇ ಇರಬೇಕು, ಭಾವಕುಂಡಲಿಯಲ್ಲೂ ಸೇಮ್ ಇದೇ ತರ ಇರಬೇಕು. ಇದು ಒಂದು ಸಣ್ಣ ವಿಚಾರ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.